ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್. ವೀಕ್ಷಕರೇ, ಇದು ಕುರ್ಚಿಯ ಕಥೆಯಲ್ಲ, ಕಾಲದ ಜೊತೆ ಹೋರಾಡಿದ ಕತೆ. ರಾಜಕೀಯದಲ್ಲಿ ವರ್ಷಗಳು ಬರಬಹುದು ಹೋಗಬಹುದು, ಆದರೆ ಇತಿಹಾಸದಲ್ಲಿ ಉಳಿಯೋದು ಮಾತ್ರ ಸಿದ್ದರಾಮಯ್ಯನವರ ಪಟ್ಟಾಭಿಷೇಕ. ಒಟ್ಟು 2792 ದಿನಗಳು, 398 ವಾರಗಳು, 93 ತಿಂಗಳು, 7.5 ವರ್ಷಕ್ಕೂ ಅಧಿಕ ಕಾಲ ಸಿಎಂ ಕುರ್ಚಿ. ಇದು ಲೆಕ್ಕದ ರಾಜಕೀಯವಲ್ಲ, ಕಾಲವೇ ಒಪ್ಪಿದ ನಾಯಕತ್ವ. ಸಿಎಂ ಸಿದ್ದರಾಮಯ್ಯ ಈಗ ದಾಖಲೆ ರಾಮಯ್ಯ ಆಗಿದ್ದಾರೆ. ಈ ವಿಶೇಷ ಸಂದರ್ಭದಲ್ಲಿ ಅಹಿಂದ ಯುವ ಒಕ್ಕೂಟ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಅದು ಕೂಡ ಸಿದ್ದರಾಮಯ್ಯನವರಿಗೆ ಅತಿ ಇಷ್ಟವಾಗಿರುವಂತಹ ನಾಟಿ ಕೋಳಿ ಔತಣಕೂಟ. ಬನ್ನಿ, ಯಾವ ರೀತಿಯಾಗಿ ಈ ಔತಣಕೂಟಕ್ಕೆ ತಯಾರಿ ಆರಂಭವಾಗಿದೆ, ಯಾವೆಲ್ಲ ರೀತಿಯಲ್ಲಿ ಸಿದ್ಧತೆ ಆರಂಭ ಆಗಿದೆ ಅನ್ನೋದನ್ನ ನಿಮ್ಮ ಸುಮನ್ ಟಿವಿಯಲ್ಲಿ ತೋರಿಸ್ತೀವಿ. ಯಾಕೆ ಈ ಥಾಟ್ ಬಂತು ಅಂತ ಹೇಳಿ, ಮತ್ತೆ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೋತಿದ್ದೀರಿ ಅಂತ. ಕಾರಣ ಏನಂದ್ರೆ, ಸಿದ್ದರಾಮಯ್ಯನವರು ಅಂತ ಹೇಳಿದ್ರೆ ಕೇವಲ ವ್ಯಕ್ತಿ ಅಲ್ಲ, ದೊಡ್ಡ ಶಕ್ತಿ. ಅವ್ರ ಹೆಸರಿಗೆ ದೊಡ್ಡ ಶಕ್ತಿ ಇದೆ. ಅವರ ಹೆಸರಲ್ಲಿ ಒಂದು ಔತಣಕೂಟ ಆಗ್ತಾ ಇದೆ, ಅದು ಕೂಡ ನಾಟಿ ಕೋಳಿ ಔತಣಕೂಟ ಅಂತ ಹೇಳಿದ್ರೆ ಅದು ಸಾಮಾನ್ಯ ಅಲ್ಲ. ದೊಡ್ಡ ಮಟ್ಟಿಗೆ ಜನ ಬರ್ತಾರೆ. ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರಿ ನೀವು? ಸರ್, ಇದು ಯಾಕೆ ಬಂತು ಅಂದರೆ, ಸಿದ್ದರಾಮಯ್ಯನವರು ಧರ್ಮಸ್ಥಳಕ್ಕೆ ಹೋದರು, ಮೀನು ತಿನ್ಬಿಟ್ಟೋದ್ರು ಅಂತಂದರು. ಹಂಗಾರೆ ನಾವು ಇವಾಗ ಮಾಂಸ ತಿಂತೀವಿ, ದೇವಸ್ಥಾನಕ್ಕೆ ಹೋಗ್ಬೇಡ್ದಾ? ನಾವು ಬಂದಿರೋರೆಲ್ಲ ಮಾಂಸ ತಿನ್ಕೊಂಬಂದನು ಅಂತ ಚೆಕ್ ಮಾಡೋಕ್ಕಾಗುತ್ತಾ? ಸಿದ್ದರಾಮಯ್ಯ ಆಗಿದ್ದಕ್ಕೆ ಚೆಕ್ ಮಾಡಿದ್ರು. ಹಂಗಂದರೆ ಈ ಅಹಿಂದ ವರ್ಗನ ಒಂದು ರೀತಿ ನಾನ್ ವೆಜ್ಜು ಅನ್ನೋ ಒಂದು ಇದು ಇಟ್ಕೊಂಡು ಬಂದ್ರಲ್ಲ ಇವರು, ಅದೊಂದು. ಮತ್ತು ಮೊನ್ನೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರ ಮನೆಗೆ ಸಿದ್ದರಾಮಯ್ಯವರು ಮಾತುಕತೆಗೆ ಹೋದರು. ಅಲ್ಲಿ ಹೋಗಿದ್ದಕ್ಕೆ ಅವರು ಸಿದ್ದರಾಮಯ್ಯವರು ಏನು ಕೇಳಿದ್ರು, ನನ್ನ ಪ್ರಿಯ ಆಹಾರ ನಾಟಿ ಕೋಳಿ ಮಾಡ್ಸಪ್ಪ, ಬರ್ತೀನಿ ಅಂತ ಕೇಳಿದ್ರು. ಅದಕ್ಕೆ ಅವರು ನಾಟಿ ಕೋಳಿ ತಿಂದರು ಹೋಗಿ. ಅದು ಒಂದು ದೊಡ್ಡ ಇಶ್ಯೂ ಆಯಿತು. ಕೋಳಿ ತಿನ್ನೋಕ್ಕೋಸ್ಕರ ಕೋಳಿಗೆ ತಿನ್ನೋಕ್ಕೋಸ್ಕರ ಅಲ್ಲ, ಆಹಾರ ಅನ್ನೋದು ನಮ್ಮ ಹಕ್ಕು, ನನ್ನ ಆಹಾರ ನನ್ನ ಹಕ್ಕು. ಆ ಒಂದು ಉದ್ದೇಶದಿಂದ ನಾವು ಸಿದ್ದರಾಮಯ್ಯ ಅವ್ರದ್ದು ದಾಖಲೆ ಇದು ಮುಂದಕ್ಕೆ ಯಾರು ಮಾಡೋಕ್ಕೂ ಆಗಲ್ಲ. ಇವಾಗ ನಮ್ಮ ಹಿಂದುಳಿದ ವರ್ಗದ ಧೀಮಂತ ನಾಯಕ ದೇವರಾಜ ಅರಸು ಅವ್ರದ್ದು ಒಂದು ದಾಖಲೆ ಇತ್ತು ರಾಜ್ಯದೊಳಗೆ. ಆ ದಾಖಲೆನ ಸಿದ್ದರಾಮಯ್ಯವರು ರೀಚ್ ಮಾಡಿಬಿಟ್ಟಿದ್ದಾರೆ. ಇವತ್ತು ಮುಗೀತು, ನಾಳೆಯಿಂದ ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ತದ್ದು. ಆ ರೀತಿ ದಾಖಲೆ ಮುಂದಕ್ಕೆ ರಾಜ್ಯದೊಳಗೆ ಯಾವುದೇ ಮುಖ್ಯಮಂತ್ರಿ ಮಾಡೋಕ್ಕಾಗಲ್ಲ ನಾವು ತಿಳಿದಂಗೆ. ಯಾಕೆಂದರೆ ಈ BJP ಅವ್ರು ಬಂದ್ಬಿಟ್ಟು ರಾಜಕೀಯನ ಮುಖ್ಯಮಂತ್ರಿ ಸ್ಥಾನ ಅನ್ನೋದನ್ನು 11 ವರ್ಷಕ್ಕೆ ಸೀಮಿತ ಮಾಡಿಬಿಟ್ರು. ನಿಮಗೂ ಮಾಧ್ಯಮದವ್ರು ತಿಳಿದ ಮಟ್ಟಿಗೆ ಕಾಂಗ್ರೆಸ್ನವ್ರು ಆ ಮಟ್ಟಿಗೆ ಇನ್ನೂ ತಂದಿಲ್ಲ. ಆ ಒಂದು ನಮಗೆ ಹೆಮ್ಮೆ ಸಿದ್ದರಾಮಯ್ಯ ಅವ್ರದ್ದು. ಇದು ಒಂದು ದಾಖಲೆ ಆಯ್ತಲ್ಲ, ಈ ದಾಖಲೆ ಒಂದು ಇತಿಹಾಸ ರಾಜ್ಯದೊಳಗೆ. ಅದು ಹಿಂದುಳಿದ ವರ್ಗದ ನಾಯಕನ ದಾಖಲೆನ ಹಿಂದುಳಿದ ವರ್ಗದ ನಾಯಕನೇನು ಮುರಿದ್ನಲ್ಲ ಅನ್ನೋದು ಒಂದು ನಮಗೆ ಹೆಮ್ಮೆಯ ವಿಷಯ. ಅದರಿಂದ ನಾವು ಈ ಕಾರ್ಯಕ್ರಮನ ನಾಟಿ ಕೋಳಿ ಔತಣಕೂಟದ ವ್ಯವಸ್ಥೆ ಮಾಡಿದ್ವಿ. ನಾಳೆ ದಾಖಲೆ ಮುರಿತಾರೆ. ಸರ್, ಇದೊಂದು ಅಹಿಂದ ವರ್ಗದ ಒಕ್ಕೂಟದಿಂದ ನಾವು ಈ ಕಾರ್ಯಕ್ರಮ ಆಯೋಜಿಸಿದ್ದು. ಈ ನಾಟಿ ಕೋಳಿ ಅನ್ನೋದು ಏನಕ್ಕೆ ಹೆಸರು ಬಂತು ಅಂತಂದರೆ, ಮುಖ್ಯವಾಗಿ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಅಚ್ಚುಮೆಚ್ಚಿನ ಊಟದ ಖಾದ್ಯ ಇದು. ನಾಟಿ ಕೋಳಿ ಅಂತಂದರೆ ಸಾಹೇಬ್ರಿಗೆ ಭಾಳ ಇಷ್ಟವಾದದ್ದು. ಸೊ ಹಾಗಾಗಿ ಇದೇ ಬೇಸ್ ಮೇಲೆ, ಇದೇ ಕಾನ್ಸೆಪ್ಟ್ ಮೇಲೆ ನಾಟಿ ಕೋಳಿ ಔತಣಕೂಟ ಅಂತಲೇ ಹೆಸರಿಟ್ಕೊಂಡು ಮಾಡಿದ್ದೆ ನಾವು. ಸೊ ಇಷ್ಟೆಲ್ಲ ಕಾರ್ಯಕ್ರಮಗಳು ಇಷ್ಟು ಶಾರ್ಟ್ ಪೀರಿಯಡಲ್ಲಿ ನಾವು ಮಾಡೋದಕ್ಕೆ ಸಾಧ್ಯ ಆಗಿದ್ದೇ ಹೆಸರು ಸಿದ್ದರಾಮಯ್ಯ ಅನ್ನೋ ಒಂದು ಶಕ್ತಿಗೆ ಇಷ್ಟು ದೊಡ್ಡ ಮಟ್ಟಕ್ಕೆ ಕಾರ್ಯಕ್ರಮ ಮಾಡೋಕ್ಕೆ ಸಾಧ್ಯ ಆಗ್ತಾ ಇರೋದು. ನಾವು ಒಂದು ಸಣ್ಣ ಮಟ್ಟದಲ್ಲಿ ಮಾಡ್ಕೋಬೇಕು, ಒಂದು 200 ಜನಕ್ಕೆ ಅಂತ ಅಂದ್ಕೊಂಡಿದ್ದು. ಅದು ಹೋಗ್ತಾ 2,000 ಆಯಿತು, ಈಗ 5,000 ಆಗಿದೆ. ಈಗ ನಮಗೆ ಮಾಹಿತಿ ಇರೋ ಪ್ರಕಾರ 8,000 ರಿಂದ 10,000 ಜನ ಅಂತ ಇದ್ದಾರೆ. ಸೊ ಅದು ಬಿಕಾಸ್ ಆಫ್ ನಮ್ಮ ಸಿದ್ದರಾಮಯ್ಯ ಸಾಹೇಬರ ಹೆಸರಿಂದನೇ ಇಷ್ಟು ದೊಡ್ಡ ಶಕ್ತಿ, ಇಷ್ಟು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡೋಕ್ಕೆ ಸಾಧ್ಯ ಆಗ್ತಾ ಇರೋದು. ಯಾವ ರೀತಿ ತಯಾರಿ ಮಾಡ್ಕೊಂಡಿದ್ರಿ ಅಂತ ಹೇಳಿ, ಈಗ ಪೊಲೀಸ್ ಪರ್ಮಿಷನ್ ಅದೆಲ್ಲವೂ ಕೂಡ ಬೇಕಾಗುತ್ತಲ್ಲ. ಮತ್ತೆ ನೀವೇ ಹೇಳ್ತಾ ಇದ್ರಿ, ಸಿದ್ದರಾಮಯ್ಯನವರ ಹೆಸರಿಂದ ತುಂಬಾ ದೊಡ್ಡ ಶಕ್ತಿ ಇದೆ ಅಂತ ಹೇಳಿ. ಈಗ ರಾಜ್ಯದ ಮೂಲೆ ಮೂಲೆಯಿಂದ ಜನರು ಬರ್ತಾರೆ. ಹೌದು. ಯಾವ ರೀತಿ ತಯಾರಿ ಇದೆ ಸರ್? ಅದಕ್ಕೆ ರಾಜ್ಯ ಮೂಲೆಯಿಂದ ಬರೋ ಜನಕ್ಕೆ, ಸಿದ್ದರಾಮಯ್ಯ ಅವರ ಅಭಿಮಾನಿಗಳಿಗೆ, ಅಹಿಂದ ವರ್ಗದವ್ರಿಗೆಲ್ಲನೂ ಇಲ್ಲಿ ಪಕ್ಕದಲ್ಲೇ ಕಲ್ಯಾಣ ಮಂಟಪ ಆಯೋಜಿಸಿದ್ದೀವಿ. ಅಲ್ಲಿ ಬಂದು ಉಳ್ಕೊಳ್ಳೋರಿಗೆ ಸ್ನಾನಕ್ಕೆ ವ್ಯವಸ್ಥೆ, ಊಟಕ್ಕೆಲ್ಲ ಅರೇಂಜ್ ಮಾಡಿದ್ದೀವಿ. ಅವರು ಕೂಡ ವಾಲಂಟಿಯರ್ಸ್ ಆಗಿ ಒಂದು 100 ಜನ ಬರ್ತಾ ಇದ್ದಾರೆ. ವಾಲಂಟ್ರಿಯಾಗಿ ಇಲ್ಲಿ ವ್ಯವಸ್ಥೆಗಳನ್ನ ನಿರೂಪಣೆ ಮಾಡೋದಕ್ಕೆ ಸ್ಟೇಜ್ ವ್ಯವಸ್ಥೆ ಮಾಡಿದ್ವಿ. ಹಿರಿಯರು ಬರ್ತಾ ಇದ್ದಾರೆ, ಅವರಿಗೆಲ್ಲ ಸ್ಟೇಜ್ ವ್ಯವಸ್ಥೆ ಮಾಡಿದ್ವಿ.
ಊಟಕ್ಕೆ ಒಂದು ಸೈಡ್ ವ್ಯವಸ್ಥೆ ಮಾಡಿದ್ದೀವಿ, ಅಲ್ಲಿ ಬರೀ ಮುದ್ದೆ ನಾಟಿ ಕೋಳಿ ಸಾರು ಅಷ್ಟೇ, ಯಾಕಂದರೆ ಜನ ನೂಕುನುಗ್ಲಾಗಬಾರ್ದು ಅಂತ. ಮತ್ತೊಂದು ಭಾಗದಲ್ಲಿ ಅನ್ನ ರಸಮ್ಮು, ಗೊಜ್ಜು ಕಾಳು ಮತ್ತು ಚಿಕನ್ ಇದು ಅಲ್ಲೂ ಪಕ್ಕದಲ್ಲಿ ಮಾಡ್ಕೊಂಡಿದ್ವಿ, ಯಾಕಂದರೆ ಎರಡೂ ಮಿಂಗಲ್ ಮಾಡಿದ್ರೆ ಜನ ರಶ್ ಆಗಿಬಿಡ್ತಾರೆ, ತೊಂದರೆ ಆಗಬಾರ್ದು ಅಂತ ಈ ರೀತಿ ವ್ಯವಸ್ಥೆ ಮಾಡಿದ್ವಿ. ಆಗ ಪೊಲೀಸವ್ರ ಸಹಕಾರದಿಂದ ಅವ್ರು ಏನೇನು ಕೇಳಿದಾರೋ, ಯಾವ್ಯಾವ ರೀತಿ ಇರಬೇಕು ಅಂತ ಹೇಳಿದ್ರು ಅದೇ ರೀತಿಯಲ್ಲೇ ಎಲ್ಲ ಮಾಡ್ಕೊಂಬಂದಿದ್ದೀವಿ. ಓಕೆ ಸರ್, ಥ್ಯಾಂಕ್ಸ್ ಸೊ ಮಚ್. ಇಲ್ಲಿ ಸ್ಥಳೀಯ ಶಾಸಕರು ನಮಗೆ ಮುಖ್ಯವಾಗಿ ಬೆಂಬಲ ಕೊಟ್ಟು ಮಾಡ್ರಿ, ಇದು ಒಂದು ಒಳ್ಳೆ ಇದು ಯಾಕಂದರೆ ಇದು ಎಸ್ ಟಿ ಕ್ಷೇತ್ರ, ನನ್ನ ಕ್ಷೇತ್ರ ಆಯ್ಸ್ಕೊಂಡಿದ್ರು ನೀವು ತುಂಬ ಒಳ್ಳೆಯದಾಯಿತು ಅಂತ ಅಂದ್ಬಿಟ್ಟು. ಮತ್ತು ನಮ್ಮ ಉತ್ತರ ಕರ್ನಾಟಕಕ್ಕೆ ಇದು ಬೆಂಗಳೂರಿನ ಹೆಬ್ಬಾಗಿಲು ನೆಲಮಂಗಲ, ಇಲ್ಲಿಂದ ಮುಂದಕ್ಕೆ ಕರ್ನಾಟಕ ಉದ್ದ ಇರೋದು, ಬರೋರಿಗೆ ಹೋಗೋರಿಗೆಲ್ಲ ಅನುಕೂಲ ಆಗಲಿ ಅನ್ನೋದು ಒಂದು ಉದ್ದೇಶದಿಂದ ಇಲ್ಲಿ ಮಾಡಿದ್ದು. ಮತ್ತು ಪೊಲೀಸ್ನವ್ರನ್ನೂ ಅಷ್ಟೇ ಪರ್ಮಿಷನ್ ಕೊಟ್ಬಿಟ್ಟು ಅವರ ಇತಿಮಿತಿ ಕಂಡೀಷನ್ಸ್ ಏನಿದೆ ಅದ್ರ ಪ್ರಕಾರನೇ CCTV ಕ್ಯಾಮ್ರಾ ಇರ್ಬೋದು, ಲೈಟಿಂಗ್ ವ್ಯವಸ್ಥೆ ಇರ್ಬೋದು, ಮತ್ತು ಆಂಬುಲೆನ್ಸು ಎಲ್ಲ ಅವರು ಏನೇನು ಹೇಳಿದರೆ ಅದನ್ನೆಲ್ಲ ವ್ಯವಸ್ಥೆ ಮಾಡಿಕೊಂಡೇ ನಾವು ಮಾಡ್ತಾ ಇರೋದು. ಮತ್ತು ಸ್ಥಳೀಯ ಸಂಘ ಸಂಸ್ಥೆಗಳಿದೆ, ಈ ತಾಲೂಕಿನ ಸಂಘ ಸಂಸ್ಥೆಗಳು, ಅವ್ರುಗಳು ಬೆಂಬಲನೂ ತೊಗೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ, ಅಹಿಂದ ಯುವ ಒಕ್ಕೂಟದಿಂದ ನಿಮ್ಗಳ ಸಹಕಾರ ಬೆಂಬಲ ಅತ್ಯಗತ್ಯ ಅಂತ ಅಂದ್ಬಿಟ್ಟು ಅವರು ವಾಲಂಟ್ರಿಗೆ ನಾವು ಬರ್ತೀವಿ, ಅವ್ರನ್ನೂ ಕೇಳೋದು ನಾವು. ಅವ್ರಿಲ್ದರೆ ನಾವು ಇಲ್ಲೇನು ಮಾಡೋಕ್ಕಾಗಲ್ಲ, ನಾವು ಇಲ್ಲಿಂದಲೇ ಬಂದು ಇಲ್ಲಿ ಮಾಡೋಕ್ಕಲ್ಲ. ಇಲ್ಲಿ ಸ್ಥಳೀಯ ಇವರು ನಮಗೆ ಜಾಗ ಕೊಟ್ಟರು, ಸ್ಥಳದವರು ನೆಲಮಂಗಲದವರು ಮಾಡಿ ನಂದೇ ಜಾಗ ಇರಲಿ ಅಂತ ಕಲ್ಯಾಣ್ ಕುಮಾರ್ ಅಂತ ಅಂದ್ಬಿಟ್ಟವರು. ಮತ್ತು ಸ್ಥಳೀಯ ಸಂಘ ಸಂಸ್ಥೆಗಳವರು ಕೊಟ್ಟರು, ಇಂಥ ಹಿರಿಯರೆಲ್ಲ ಬಂದು ನಿಂತ್ಕೊಂಡ್ರು, ನಾವು ಬರ್ತೀವಿ ನಿಮ್ಮ ಜೊತೆ ಮಾಡ್ತಾಯಿದ್ದೀರಾ ಅಂತ ಅಂದ್ಬಿಟ್ಟು ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಇಂಥ ಹಿರಿಯರು. ಇವ್ರನ್ನೂ ಕೇಳಿ. ಅಹಿಂದ ಒಕ್ಕೂಟದ ನಾನು ಒಬ್ಬ ಕಾರ್ಯಕರ್ತ. ಓಕೆ, ಎಲ್ಲ ನಮ್ಮ ಒಕ್ಕೂಟದ ಎಲ್ಲ ಕಾರ್ಯಕರ್ತರು, ಎಲ್ಲ ಸ್ನೇಹಿತರು, ಸಿದ್ದರಾಮಯ್ಯ ಅಭಿಮಾನಿಗಳೆಲ್ಲ ಸೇರಿ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ದೇವರಾಜ ಅರಸು ದಾಖಲೆ ಮುರಿತಾ ಇರೋ ಒಂದು ಸಂಭ್ರಮೋತ್ಸವವನ್ನು ಇವತ್ತು ನಾಳೆ ಮಂಗಳವಾರ 6ನೇ ತಾರೀಕು ಭಕ್ತನಪಾಳ್ಯ ನೆಲಮಂಗಲದಲ್ಲಿ ಆಯೋಜನೆ ಮಾಡಿದ್ದೀವಿ. ನಮಗೆ ನಿರೀಕ್ಷೆ ಮೀರಿ ಜನರು ಉತ್ಸಾಹದಿಂದ ಬಂದು ನಮಗೆಲ್ಲ ಸಹಕಾರ ಕೊಟ್ಟು ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತೇಳಿ ಜೊತೆಯಲ್ಲಿ ನಿಂತ್ಕೊಂಡು ನಮಗೆ ಹರ್ಷ ನಮಗೆ ಖುಷಿಯನ್ನು ಹೇಳ್ಕೊಳಕ್ಕಾಯ್ತಲ್ಲ, ಆ ಥರ ಜನ ನಮಗೆ ಸಹಕಾರ ಕೊಡ್ತಾರೆ. ನಮಗೆ ಸಂತೋಷ ಅದನ್ನು ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ. ಈ ಭೂಮಿ ಮೇಲೆ ಬಸವಣ್ಣವ್ರ ಥರ ವ್ಯಕ್ತಿ ಇನ್ಯಾರು ಹುಟ್ಟಲ್ಲ, ಅಂಬೇಡ್ಕರ್ ಥರ ಇನ್ನೂ ವ್ಯಕ್ತಿ ಈ ಭೂಮಿ ಮೇಲೆ ಯಾರು ಹುಟ್ಟಲ್ಲ, ದೇವರಾಜ ಅರಸವ್ರ ಥರ ವ್ಯಕ್ತಿ ಈ ಭೂಮಿ ಮೇಲೆ ಇನ್ಯಾರು ಹುಟ್ಟಲ್ಲ, ಸಿದ್ದರಾಮಯ್ಯವ್ರ ಥರ ಈ ಭೂಮಿ ಮೇಲೆ ಇನ್ಯಾವತ್ತೂ ವ್ಯಕ್ತಿ ಹುಟ್ಟಲ್ಲ. ಈ ಇತಿಹಾಸ ಪುರುಷರು ಈ ನಮ್ಮ ಈ ಸೌಭಾಗ್ಯ ಇದು. ನಮ್ಮ ಈ ವಯಸ್ಸಲ್ಲಿ ನಾವು ಈ ಸಿದ್ದರಾಮಯ್ಯ ಸಾಹೇಬರು, ದೇವರಾಜ ಅರಸವರು, ಅಂಬೇಡ್ಕರ್ ಅವರು, ಬಸವಣ್ಣ ಅವರು, ಇತಿಹಾಸ ಪುರುಷರು ಅವರನ್ನು ನೆನೆಸ್ಕೊಂಡು ಅದೇ ರೀತಿ ಸಿದ್ದರಾಮಯ್ಯ ಸಾಹೇಬರು ಕಾರ್ಯಕ್ರಮ ಮಾಡ್ತಾ ಇರೋದು ನಮಗೆ ಖುಷಿ, ಸಂತೋಷ, ಇನ್ನೂ ಉತ್ಸಾಹ ಜಾಸ್ತಿ ಆಗ್ತಾಯಿದೆ. ಇದು ರಾಜ್ಯದಾದ್ಯಂತ, ನಮ್ಮ ಕರ್ನಾಟಕದಾದ್ಯಂತ ಎಲ್ಲ ಸ್ನೇಹಿತರುಗಳು, ಅಭಿಮಾನಿಗಳು ಎಲ್ಲ ಪಕ್ಷಾತೀತವಾಗಿ ಎಲ್ಲ ಪಕ್ಷದ ಕಾರ್ಯಕರ್ತರುಗಳು ನಮಗೆ ಎಲ್ಲ ಸಹಕಾರ ಕೊಡ್ತಾಯಿದ್ದಾರೆ. ಮಾಧ್ಯಮದಲ್ಲಿ ನೀವೇ ನೋಡ್ತಾ ಇದ್ದೀರಾ, ಎಲ್ಲ 15ರಿಂದ 20,000 ಜನ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ SP ಸಾಹೇಬರು, DYSP ನೆಲಮಂಗಲ ಅವರು, ಎಲ್ಲ ಇನ್ಸ್ಪೆಕ್ಟ್ರು ಅವರು ಎಲ್ಲ ಬಂದು ವೀಕ್ಷಣೆ ಮಾಡ್ಕೊಂಡು ಹೋಗಿದ್ದಾರೆ. ಇಂಟೆಲಿಜೆನ್ಸ್ ಪ್ರಕಾರ 10ರಿಂದ 15,000 ಜನ ಬರ್ತಾರೆ ಅಂತ ಹೇಳಿದ್ದಾರೆ. ರಾಜ್ಯದ ಮೂಲೆಗಳಿಂದ ಎಲ್ಲ ಸಿದ್ದರಾಮಯ್ಯ ಅಭಿಮಾನಿಗಳು ಬರ್ತಾಯಿದ್ದಾರೆ. ಕಾರ್ಯಕ್ರಮ ಎಲ್ಲರಿಗೂ ಯಶಸ್ವಿಯಾಗಲಿ. ನಮಗೆ ಎಲ್ಲ ಕೈ ಜೋಡಿಸಿದಂಥ ರಾಜ್ಯದ ಜನತೆಯವರು ನಾವು ಧನ್ಯವಾದನ ಹೇಳ್ತಾ ಇದ್ದೀವಿ. ಈ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಇನ್ನೂ ನಮ್ಮ ಒಕ್ಕೂಟ ಎಲ್ಲ ಅಹಿಂದ ಸಮುದಾಯಗಳ ಶ್ರೇಯೋಭಿವೃದ್ಧಿಗೆ ನಾವು ಶ್ರಮಿಸ್ತೀವಿ, ಕೆಲಸ ಮಾಡ್ತೀವಿ ಅಂತೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಏನು ನಾಟಿ ಕೋಳಿ ಜನವರಿ 6 ನಾಟಿ ಕೋಳಿ ಸಾರು ಅಂತ ಒಂದು ಪ್ರೋಗ್ರಾಮ್ ಏನು ಮಾಡ್ತಾಯಿದ್ದೀವಿ, ನಮ್ಮ ಸಿದ್ದರಾಮಯ್ಯ ಸಾಹೇಬ್ರದ್ದು ಫೇವ್ರೇಟ್ ನಾಟಿ ಕೋಳಿ. ಅದಕ್ಕೆ ಅವ್ರ ಅಭಿಮಾನಿಗಳಿಗೆ ಒಂದು ಹಬ್ಬದ ರೀತಿಯಲ್ಲಿ ಅವ್ರಿಗೆ ಊಟ ಹಾಕ್ಬೇಕು ಅಂತೇಳಿ ಈ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ. ತುಂಬ ಚೆನ್ನಾಗಿ ನೀಟಾಗಿ ಮಾಡಿದ್ದೀವಿ, ಸ್ವಚ್ಛತೆಯಿಂದ ನೀಟಾಗಿ ಈ ಕಾರ್ಯಕ್ರಮನ ಅವ್ರ ಅಭಿಮಾನಿಗಳು, ಬರೋ ಅಭಿಮಾನಿಗಳು ನಮ್ಮ ಕಾರ್ಯಕ್ರಮ ಇದು, ನಾವೆಲ್ಲರ ಕಾರ್ಯಕ್ರಮ ಅಂತ ನಿಂತ್ಕೊಂಡು ಶಿಸ್ತುಬದ್ಧವಾಗಿ ನಮ್ಮ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತೇಳಿ ನಾನು ಈ ಮೂಲಕ ಕೇಳ್ಕೊತೀನಿ, ಮಾಧ್ಯಮದ ಮೂಲಕ. ಹಾಗೆ ಈ ಕಾರ್ಯಕ್ರಮಕ್ಕೆ 10,000 ಜನ ಬರೋ ನಿರೀಕ್ಷೆ ಇದೆ. ನಾವು ಅದಕ್ಕೆಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ. 2,000 kg ನಾಟಿ ಕೋಳಿ ರೆಡಿ ಮಾಡಿದ್ದೀವಿ ಆಲ್ರೆಡಿ. ಎಲ್ಲ ಬೇರೆ ಕಡೆಯಲ್ಲಿ ವ್ಯವಸ್ಥೆ ಆಗ್ತೈತೆ. ಇವತ್ತು ನೈಟು 12 ಗಂಟೆ ಮೇಲೆ ಕಟಿಂಗ್ ಸ್ಟಾರ್ಟ್ ಆಗ್ತೈತೆ. ಸುಮಾರು ಒಂದು 100 ಜನ ನಾಟಿ ಕೋಳಿ ಕ್ಲೀನ್ ಮಾಡೋಕ್ಕೆ ಟೀಮ್ ರೆಡಿ ಮಾಡಿದ್ದೀವಿ. ಮತ್ತು ಊಟದ್ದು ಕೌಂಟ್ರು 1 ನಿಮಿಷಕ್ಕೆ 150 ಜನ, 1 ನಿಮಿಷಕ್ಕೆ 150 ಜನ ಬಫೆ ಸಿಸ್ಟಮಲ್ಲಿ ಊಟನ ತೊಗೊಂಡು ಆಚೆ ಬರ್ತಾರೆ. ಅದಾದಮೇಲೆ ಮತ್ತೆ ಅಲ್ಲಿ ಮತ್ತು ಇಲ್ಲಿ 2 ಕಡೆ ಊಟನ ಅವರು ಬಂದು ಊಟ ಮಾಡ್ಬೋದು. ಅದ್ರ ಜೊತೆ ಅಲ್ಲಿ ಅನ್ನ ಸಾಂಬಾರು, ಅನ್ನ ರಸಮ್ಮು
ಇಲ್ಲೇನಾಗುತ್ತೆ ಮುದ್ದೆ ನಾಟಿ ಕೋಳಿ ಸಾರು ಇಲ್ಲಿ, ಮತ್ತು ಯಾವುದೇ ಕ್ರೌಡು ಜಾಸ್ತಿ ಆಗಬಾರ್ದು ಅಂತ ನಾವು ನೋಡಿ ನೀಟಾಗಿ ವ್ಯವಸ್ಥೆ ಮಾಡಿದ್ದೀವಿ ಸರ್. ಶಿಸ್ತುಬದ್ಧವಾಗಿ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮನ ನಡಿಬೇಕು ಅಂತೇಳಿ ತುಂಬ ಶ್ರಮಪಟ್ಟು ಎಂಟೈರ್ ನಮ್ಮ ಟೀಮು ಮತ್ತು ಲೋಕಲ್ ಸುಮಾರು ಜನ ನಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಒಂದು ವಾರದಿಂದ ಅಚ್ಚುಕಟ್ಟಾಗಿ ನೀಟಾಗಿ ವ್ಯವಸ್ಥೆ ಮಾಡಿದ್ದೀವಿ. ಬರೋ ಅಂಥವ್ರು ಇವತ್ತಾರು ನೈಟ್ ಬಂದರೆ ಈ ಕಾರ್ಯಕ್ರಮಕ್ಕೆ ನಾವು ಉಳ್ಕೊಳ್ಳೋ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ. 2 ಚೌಟ್ರಿ ಬುಕ್ ಮಾಡಿದ್ದೀವಿ. ಅದ್ರ ಜೊತೆ ಡೈರೆಕ್ಷನ್ ಎಲ್ಲದನ್ನು ಇಲ್ಲಿ ಬರೋದಕ್ಕೆ ಸ್ಥಳಕ್ಕೆ ಬರೋಕ್ಕೆ ಡೈರೆಕ್ಷನ್ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ. ಅದ್ರ ಜೊತೆಗೆ ಬರೋರು ಇಲ್ಲಿ ಯಾವುದೇ ರೀತಿ ಮದ್ಯಪಾನ ಎಲ್ಲೂ ನಡೆಸಬಾರ್ದು, ಅದನ್ನು ಮಾತ್ರ ನಾವು ಕ್ಲೀನಾಗಿ ಕೇಳ್ಕೊತಾ ಇದ್ದೀವಿ, ಕೈ ಮುಗಿದು ಕೇಳ್ಕೊತೀವಿ. ಈ ಇಡೀ 500 ಮೀಟ್ರ್ ಸರೌಂಡಿಂಗು ಯಾವುದೇ ಅವಕಾಶ ಇಲ್ಲ. ಮತ್ತು ಪೊಲೀಸರಿಗೂ ಸಹ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಸರ್. ಆ ಥರದ್ದು ಯಾವ್ದಾರು ಇದ್ದರೆ ಅವನ್ನ ನೀವು ಕಾನೂನು ಪ್ರಕಾರ ಏನು ಮಾಡ್ಬೇಕು ಅದು ಮಾಡಿ. ನಮ್ಮಲ್ಲಂತೂ ಆ ಥರದಕ್ಕೆ ಯಾವುದಕ್ಕೂ ಅವಕಾಶ ಇಲ್ಲ. ಸ್ವಚ್ಛವಾಗಿ ಸ್ವಚ್ಛ ರಾಮಯ್ಯನ ಹೆಸರಲ್ಲಿ ಸ್ವಚ್ಛವಾಗಿ ಕಾರ್ಯಕ್ರಮ ನಡೆಸ್ಕೊಬೇಕು ಅಂತ ಕೇಳಿದ್ರು. ವೀಕ್ಷಕರೇ ಗಮನಿಸ್ತಾ ಇರ್ಬೋದು, ಸಿದ್ದರಾಮಯ್ಯನವರು ದಾಖಲೆ ರಾಮಯ್ಯ ಆಗ್ತಾ ಇದ್ದಾರೆ. ಅತಿ ಹೆಚ್ಚು ದಿನಗಳ ಕಾಲ, ಅತಿ ಹೆಚ್ಚು ವರ್ಷಗಳ ಕಾಲ ರಾಜ್ಯವನ್ನ ಆಳಿದ ಮುಖ್ಯಮಂತ್ರಿ ಅನ್ನುವ ದಾಖಲೆಯನ್ನ ನಿರ್ಮಿಸಲಿದ್ದಾರೆ. ಅದಕ್ಕಾಗಿ ಅಹಿಂದ ಯುವ ಒಕ್ಕೂಟ ಮಾಡ್ತಾ ಇರುವಂತಹ ಕಾರ್ಯಕ್ರಮ ಹೇಗಿದೆ ಅನ್ನೋದನ್ನ ನಾನು ತೋರಿಸ್ತಾ ಇದ್ದೀನಿ. ಒಂದು ಕಡೆ ಗಮನಿಸ್ತಾ ಇರ್ಬೋದು, ಈಗಾಗಲೇ ಆಸನಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅದೇ ಸಂದರ್ಭದಲ್ಲಿ ವೇದಿಕೆಯನ್ನು ಕೂಡ ಸಿದ್ಧಪಡಿಸಲಾಗಿದೆ. ನಾಳೆ ಕೇವಲ ರಾಜಕೀಯ ಮುಖಂಡರು ಮಾತ್ರ ಬರೋದಿಲ್ಲ, ಅಹಿಂದ ಒಕ್ಕೂಟದ ಯುವ ಮುಖಂಡರು ಕೂಡ ಬರ್ತಾರೆ. ಅಹಿಂದ ಈ ಒಕ್ಕೂಟವನ್ನ ಕಟ್ಟಿ ಬೆಳೆಸ್ತಾ ಇರುವಂತಹ ಸಾಕಷ್ಟು ನಾಯಕರು ಕೂಡ ಬರ್ತಾರೆ. ಅವ್ರಿಗೆ ಎಲ್ಲಾ ರೀತಿಯ ಆಸನಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ನೋಡಿ, ನಾಟಿ ಕೋಳಿ ಅಂತ ಹೇಳಿದ್ರೆ ಸಿದ್ದರಾಮಯ್ಯವರಿಗೆ ಅತ್ಯಂತ ಪ್ರಿಯವಾಗಿರುವಂತಹ ಆಹಾರ. ಎಲ್ಲೋದ್ರೂ ಕೂಡ ನಾಟಿ ಕೋಳಿಯನ್ನ ಸವಿತಾರೆ. ದಸರಾ ಸಂದರ್ಭದಲ್ಲೂ ಕೂಡ ನಾಟಿ ಕೋಳಿಯನ್ನ ಸವಿದು ಮತ್ತೆ ಪುಷ್ಪಾರ್ಚನೆ ಮಾಡಿರುವಂತ ವಿವಾದ ಆಗಿತ್ತು. ಅಂದ್ರೆ ಸಿದ್ದರಾಮಯ್ಯವರಿಗೆ ನಾಟಿ ಕೋಳಿ ಅಂದ್ರೆ ತುಂಬಾ ಇಷ್ಟ. ಹೀಗಾಗಿ ನಮ್ಮ ಆಹಾರ ನಮ್ಮ ಹಕ್ಕು ಈ ಘೋಷವಾಕ್ಯದಡಿ ಇವತ್ತು ಅಹಿಂದ ಒಕ್ಕೂಟ ಯುವ ಜನರು, ಮುಖ್ಯವಾಗಿ ಅಹಿಂದ ಯುವ ವೇದಿಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು. ಬನ್ನಿ ಮಾತಾಡ್ಸೋಣ, ಯಾವ ರೀತಿಯಾಗಿ ಕಾರ್ಯಕ್ರಮ ನಡೆಯುತ್ತೆ, ಯಾವ ರೀತಿಯಲ್ಲಿ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ನಿಂಗಪ್ಪ ಪೂಜಾರಿ. ಸರ್, ಮುಖ್ಯವಾಗಿ ಈ ಥಾಟ್ ಹೆಂಗೆ ಬಂತು ಅಂತ ಹೇಳಿ, ಊಟ ಹಾಕ್ಸ್ಬೇಕು ಅಂತ ಹೇಳಿ? ಸರ್, ಈ ಥಾಟ್ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ ನಾವು ಸುಮಾರು 12-13 ವರ್ಷಗಳಿಂದ ಒಂದು ಸಮಾನ ಮನಸ್ಕರ ತಂಡ ಅಂತ ಸಿದ್ದರಾಮಯ್ಯ ಪರವಾಗಿ ಯಾವಾಗಲೂ ಕೆಲಸ ಮಾಡ್ತಾ ಅವ್ರ ಸಿದ್ಧಾಂತವನ್ನು ನಾವು ಜನರಿಗೆ ತಿಳಿಸ್ತಾ, ಜನರಲ್ಲಿ ಅದನ್ನು ಜನರಿಗೆ ಸಿದ್ದರಾಮಯ್ಯವರು ಏನು, ಸಿದ್ದರಾಮಯ್ಯರ ಸಿದ್ಧಾಂತ ಏನು, ಸಿದ್ದರಾಮಯ್ಯವರು ಯಾಕೆ ಬಡ ಜನರ ಪರವಾಗಿ ಯಾವ ರೀತಿ ಕೆಲಸಗಳನ್ನು ಮಾಡ್ತಿದ್ದಾರೆ ಆ ತಲುಪಿಸೋ ಕೆಲಸಗಳನ್ನು ಮಾಡ್ತಾನೆ ಬಂದಿದ್ದೀವಿ. ಈ ನಾಟಿ ಕೋಳಿ ಕಾನ್ಸೆಪ್ಟ್ ಬಂದಿದ್ದೇನಕ್ಕೆ ಅಂದರೆ, ಸಿದ್ದರಾಮಯ್ಯವ್ರ ಮೇಲೆ ಆಗಾಗ ಆಹಾರ ಪದ್ಧತಿಯನ್ನು ಇಟ್ಕೊಂಡು ಕೆಲವೊಬ್ಬರು ತಮ್ಮ ಆಹಾರ ಪದ್ಧತಿಯನ್ನು ವಿರೋಧಿಸುವ ರೀತಿಯಲ್ಲಿ ಇಂಡೈರೆಕ್ಟಾಗಿ ಮಾತಾಡೋದನ್ನು ನೋಡಿದಿರಿ. ಈಗ ಮೊನ್ನೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳ ಮನೆಗೆ ತಿಂಡಿಗೆ ಹೋದಾಗ ಅಲ್ಲಿ ನಾಟಿ ಕೋಳಿ ಚಿಕನ್ ತಿಂದರು. ಯಾರು? ಸನ್ಮಾನ್ಯ ಸಿದ್ದರಾಮಯ್ಯನವರು. ಅಲ್ಲಿ DK ಶಿವಕುಮಾರ್ ಅವರು ವೆಜಿಟೇರಿಯನ್ ಆಗಿದ್ದರೂ ಕೂಡ ಸಿದ್ದರಾಮಯ್ಯವ್ರನ್ನ ಗೌರವಿಸಿ ಅವರು ನಾಟಿ ಕೋಳಿ ಊಟನ ಮಾಡಿಸಿದ್ರು. ಆದರೆ ಹೊರಗಡೆ ಈ ಆಹಾರ ಪದ್ಧತಿ ವಿರೋಧಿಗಳು ಅದನ್ನು ಸಿದ್ದರಾಮಯ್ಯವರಿಗೆ ಇನ್ನೂ ಜಯಂತಿ ನೆಕ್ಸ್ಟ್ ಡೇ ಇತ್ತು. ಸಿದ್ದರಾಮಯ್ಯವರು ಅವತ್ತು ಆಹಾರ ಸ್ವೀಕಾರ ಮಾಡಿದ ದಿನ ಹನುಮ ಜಯಂತಿ ಆಗಿರಲಿಲ್ಲ. ಆದರೆ ಪ್ರೊಪಗಂಡ ಏನು ಮಾಡಿದ್ರು ಅಂದರೆ, ಹನುಮ ಜಯಂತಿ ದಿನ ಸಿದ್ದರಾಮಯ್ಯವರು ಒಂದು ನಾಟಿ ಕೋಳಿನ ತಿಂದರು, ಅವರು ಹಿಂದೂ ವಿರೋಧಿಗಳಿ ಅನ್ನೋ ಒಂದು ಮನಸ್ಥಿತಿಯನ್ನು ಜನರಲ್ಲಿ ಸುಳ್ಳು ಭಾವನೆಯನ್ನು ಹಾಕ್ತಿದ್ದಾರಲ್ಲ, ಅದು ನಾವು ಭಾವಿಸೋದು ನಮ್ಮ ಆಹಾರ ಪದ್ಧತಿಯನ್ನು ಅವ್ರು ಅಗೌರವಿಸ್ತಾ ಇದ್ದಾರೆ. ನಮ್ಮ ಆಹಾರ ನಮ್ಮ ಹಕ್ಕು, ನಾವು ಏನು ಬೇಕಾದರೂ ತಿಂತೀವಿ. ಆ ಒಂದು ಪ್ರತಿರೋಧ ಒಡ್ಡಲು ಈ ಸಿದ್ದರಾಮಯ್ಯ ಸಾಹೇಬರು ಇವತ್ತೇನು ದಾಖಲೆಯನ್ನು ಮುರಿತಾ ಇದ್ದಾರಲ್ಲ, ಅದರ ಒಂದು ಸಂತೋಷ ಕೂಟ ಮಾಡಬೇಕನ್ನೋ ಆಲ್ರೆಡಿ ಚರ್ಚೆ ಕೂಡ ಆಗಿತ್ತು. ಇವೆರಡನ್ನ ಕಾಂಬಿನೇಷನ್ ಮಾಡಿಕೊಂಡು ನಾವು ಸಂತೋಷ ಕೂಟನೂ ಏರ್ಪಾಟ ಮಾಡಿದ್ದೀವಿ. ಈ ನಮ್ಮ ಆಹಾರ ಪದ್ಧತಿ ವಿರೋಧಿಗಳಿಗೆ ಪ್ರತಿರೋಧ ಒಡ್ಡುವ ಕಾರ್ಯನೂ ಈ ಕಾರ್ಯಕ್ರಮದ ಮುಖಾಂತರ ನಾವು ಮಾಡ್ತಾ ಇದ್ದೀವಿ. ಸುಮಾರು ಎಷ್ಟು ಜನ ಬರ್ಬೋದು ಅಂತ ಅಂದಾಜು ಮಾಡ್ತಾ ಇದ್ರಿ, ಮತ್ತು ಯಾವ ರೀತಿ ಪ್ರಿಪ್ರೇಷನ್ಸ್ ಇದೆ ಅಂತ ಹೇಳಿ? ಅಂದರೆ ಔತಣಕೂಟ ಅಂತ ಹೇಳಿದ್ರೆ ಅದು ಸಿಂಪಲ್ ಆಗಿ ಆಗಲ್ವಲ್ಲ, ನೀವು ರಾಜ್ಯಕ್ಕೆಲ್ಲ ಕರೆ ಕೊಟ್ಟಿದ್ರಿ, ಯಾವ ರೀತಿ ಪ್ರಿಪ್ರೇಷನ್ಸ್ ಇದೆ ಅಂತ ಹೇಳಿ? ಖಂಡಿತ ಈಗ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀವಿ. ಸೆಕ್ಯೂರಿಟಿ ವ್ಯವಸ್ಥೆ ಆಗಲಿ, ಪಾರ್ಕಿಂಗ್ ಆಗಲಿ, ಇದು ಊಟದ ವ್ಯವಸ್ಥೆಗಳಲ್ಲಿ ಎಲ್ಲ ತಯಾರಿಗಳು ಮುಗಿದೋಗಿದೆ, ಸಂಪೂರ್ಣ ತಯಾರಿ ಇದೆ. ಆದರೆ ಇವತ್ತಿನ ಇನ್ಫಾರ್ಮೇಷನ್ ಪ್ರಕಾರ, ಇವತ್ತು ನಮ್ಗೆ ರಾಜ್ಯದ ತುಂಬ ಬರ್ತಿರೋ ಕಾಲ್ಗಳ ಪ್ರಕಾರ ಸುಮಾರು ಒಂದು 10,000 ಜನ ಬರೋ ನಿರೀಕ್ಷೆ ನಮಗಂತೂ ಇದೆ. ಎಷ್ಟು ಕೋಳಿ ಎಷ್ಟು ಕೆಜಿ ಆಗುತ್ತೆ ಅಂತ ಅದರ ಲೆಕ್ಕಾಚಾರ ಏನಾದರೂ ಇದೆಯಾ ಅಂತ? ಸರ್, ಇವಾಗ 2,000 kg ಚಿಕನ್ ವ್ಯವಸ್ಥೆ ಮಾಡಲಾಗಿದೆ ಆಲ್ರೆಡಿ. 12,000 ಮುದ್ದೆಗಳು, 12 ಕ್ವಿಂಟಲ್ ಅಕ್ಕಿ, ಅದೆಲ್ಲ ವ್ಯವಸ್ಥೆಗಳು ಆಗಿದೆ.
ಈಗೆಲ್ಲ ಪ್ರಿಪ್ರೇಷನ್ ಮುಗಿದಿದೆ. ಅದು ಸುಮಾರು 10,000 ಜನರಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ನಾಳೆ ಯಾವ ಟೈಮಿಂದ ಶುರುವಾಗುತ್ತೆ ಅಂತ ಹೇಳಿ? ಸರ್ 10:35 ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಸುಮಾರು ಒಂದು 12:30 ವರೆಗೂ ಈ ಕಾರ್ಯಕ್ರಮ ಮುಗೀತಾ. 12:30ಯಿಂದ ನಾವು ನಾಟಿ ಕೋಳಿ ಊಟದ ವ್ಯವಸ್ಥೆನ ಪ್ರಾರಂಭ ಮಾಡ್ತೀವಿ. ವೇದಿಕೆ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಗಣ್ಯರು ಬರ್ತಾರೆ ಅಂತ ಏನಾದ್ರು ಗೊತ್ತಿದೆಯಾ? ಸರ್ ನಾವು ಇನ್ವೈಟ್ ಮಾಡಿರೋದು ಮುಖ್ಯಮಂತ್ರಿಗಳು ಇನ್ವೈಟ್ ಮಾಡಿದ್ದೀವಿ, ಸಿದ್ದರಾಮಯ್ಯ ಸಾಹೇಬ್ರಿಗೂ ಇನ್ವೈಟ್ ಮಾಡಿದ್ದೀವಿ, ಸತೀಶ್ ಜಾರಕಿಹೊಳಿ ಅವ್ರಿಗೆ ಇನ್ವೈಟ್ ಮಾಡಿದ್ದೀವಿ, ಜಮೀರ್ ಅಹಮದ್ ಅವ್ರಿಗೆ ಇನ್ವೈಟ್ ಮಾಡಿದ್ದೀವಿ, ಮತ್ತು ಇನ್ನೂ ಅನೇಕ ಸಚಿವರಿಗೆ ಕೂಡ ಎಲ್ಲ ನಮ್ಮ ತಂಡ ಬೇರೆ ಬೇರೆ ರೀತಿಯಲ್ಲಿ ಇನ್ವೈಟ್ ಮಾಡಿದೆ. ಆದರೆ ಬಹುತೇಕ ಸಚಿವರು ಬರುವ ನಿರೀಕ್ಷೆ ನಮಗಿದೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸೊ ಮಚ್. ಎಸ್, ಗಮನಿಸ್ತಾ ಇರ್ಬೋದಲ್ಲ, ಒಂದು ಕಡೆ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ತಯಾರಿ ಆರಂಭವಾಗಿದೆ ಅಂತ ಹೇಳಿ, ಇದ್ರ ಜೊತೆಗೆ ನಾನು ನೆಕ್ಸ್ಟ್ ಎಲ್ಲಿ ಅಡುಗೆ ಮಾಡ್ತಾ ಇರುವಂಥ ಯಾವ ರೀತಿಯಾಗಿ ಅಡುಗೆ ಮಾಡ್ತಾ ಇದ್ದಾರೆ, ಜೊತೆಗೆ ಯಾವ ರೀತಿಯಾಗಿ ಪ್ರಿಪ್ರೇಷನ್ಸ್ ಇದೆ ಅಂತ ಹೇಳಿ, ಯಾಕೆಂದರೆ ಕಾಲು ತುಳಿತ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇದೆ ರಾಜ್ಯದಲ್ಲಿ. ಯಾವುದೇ ರೀತಿ ಜನರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಒಂದು ರೀತಿಯಾಗಿ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. ಅದನ್ನು ಕೂಡ ತೋರಿಸ್ತೀನಿ ಬನ್ನಿ. ಎಸ್ ವೀಕ್ಷಕರೇ, ನಾನು ಹೇಳ್ತಾ ಇದ್ದೆ ಯಾವ ರೀತಿಯಾಗಿ ಅಡುಗೆಗಾಗಿ ತಯಾರಿ ಆರಂಭ ಆಗಿದೆ ಅಂತ ಹೇಳಿ. ಎಸ್, ನೀವು ಗಮನಿಸ್ತಾ ಇರ್ಬೋದು, ಧನಿಯಾವನ್ನು ಕೂಡ ಈಗಾಗಲೇ ತಯಾರಿಯನ್ನು ಮಾಡಿರುತ್ತೆ. ಅಂದರೆ ನಾಟಿ ಕೋಳಿ ಸಾಂಬಾರಿಗೆ ಯಾವ ರೀತಿಯಾಗಿ ಮಸಾಲೆ ಬೇಕು, ಈಗ ಮಸಾಲೆ ತಯಾರಿಯನ್ನು ಮಾಡ್ತಾ ಇರ್ಬೋದು. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು. ಇದೇ ಕಂಪ್ಲೀಟ್ ಆಗಿ ಅಡುಗೆ ಮಾಡುವಂತಹ ಸ್ಥಳ ಆಗಿರುತ್ತೆ. ಇದ್ರ ಬಗ್ಗೆ ಮಾತಾಡ್ತಾರೆ ಕುಶಾಲ್ ಅವರು ನಮ್ಮ ಜೊತೆಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ಈ ಅಡುಗೆ ಕಾನ್ಸೆಪ್ಟ್ ಹೇಗೆ ಬಂತು ಅನ್ನೋದು ಈಗಾಗಲೇ ತಿಳಿಸಿದ್ದಾರೆ. ಬಟ್ ಪ್ರಿಪ್ರೇಷನ್ಸ್ ಹೇಗಿದೆ ಅಂತ ಹೇಳಿ, ಎಷ್ಟು ಜನ ಬರ್ತಾರೆ, ಯಾವತ್ತಿಂದ ನಿಮಗೆ ಅಡುಗೆ ಆರಂಭ ಆಗುತ್ತೆ? ಅಂದರೆ ಇವತ್ತು ನೈಟಿಂದ ಮಾಡ್ತಾರೆ ಅಥವಾ ನಾಳೆ ಬೆಳಗ್ಗೆ ಮಾಡ್ತಾರೆ? ನೈಟಿಂದ ಮಾಡೋಕ್ಕಾಗಲ್ಲ ಸರ್. Okay. ಬೆಳಗ್ಗೆಯಿಂದನೇ ಬೆಳಗ್ಗೆಯಿಂದನೂ ಅಂದರೆ 12:30ಗೆ ನಾವು ಪ್ಲ್ಯಾನ್ ಮಾಡಿದ್ವಿ ಇಲ್ಲಾಂದರೆ ಊಟ ಕೊಡೋಕ್ಕೆ. ಸೊ ನಾವು ಬೆಳಗ್ಗೆಯಿಂದ ಮಾಡಿಕೊಟ್ರೆ ಮತ್ತದು ಇದು ಇರಲ್ಲ, ಬಿಸಿ ಹೋಗ್ಬಿಡುತ್ತೆ. ವಿ ಆರ್ ಪ್ಲಾನಿಂಗ್ ಸರ್, ಯಾಕಂದರೆ ಎಲ್ಲ ರೆಡಿ ಇದೆ. ನೀವು ನೋಡ್ತಾ ಇರ್ಬೋದು, ಸೌದೆ ಒಲೆ ಇರ್ಬೋದು, ಗ್ಯಾಸ್ ಇರ್ಬೋದು, ಎಲ್ಲ ರೆಡಿ ಇದೆ. ಸೊ ನಥಿಂಗ್ ಟು ವರಿ. ನಮ್ಮದು ಏನು ಗೊತ್ತಾ ಸರ್, ಇನಿಷಿಯಲಿ ನಾವೊಂದು 100ರಿಂದ 150 ಜನ ನಾವೇನು ಒಂದು ಟೀಮ್ ಇದ್ವಿ. ಸಾಹೇಬ್ರ ಪರವಾಗಿ, CM ಸಾಹೇಬ್ರ ಪರವಾಗಿ ಸಿನ್ಸ್ 2012 ನಾವು ಅವ್ರ ಜೊತೆ ಅವ್ರದ್ದು ಸಿದ್ಧಾಂತಗಳನ್ನ ಫಾಲೋ ಮಾಡ್ಕೊಂಬಂದಿದ್ವಿ. ಸೋಷಿಯಲ್ ಮೀಡಿಯಲ್ಲಿ ಗ್ರೌಂಡ್ ಅವ್ರ ಪರವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಸೊ ಏನಾಯಿತು ಅಂದರೆ, ಈಗ ಮೊನ್ನೆ ನಮ್ಮ DK ಸಾಹೇಬರು, ನಮ್ಮ ಅಧ್ಯಕ್ಷರು, ಕಾಂಗ್ರೆಸ್ ಅಧ್ಯಕ್ಷರು ಏನು ಮಾಡಿದ್ರು, ನಾಟಿ ಕೋಳಿಗೆ ಬ್ರೇಕ್ಫಾಸ್ಟ್ ಕರೆದ್ರು. ಆ ಬ್ರೇಕ್ಫಾಸ್ಟ್ ಕರೆದಂಥ ಸಮಯದಲ್ಲಿ ನೀವು ನೋಡ್ಬೋದು, ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬ ಟ್ರೋಲ್ ಮಾಡಿದ್ರು. ಆ್ಯಕ್ಚುಲಿ ನಾವು DK ಸಾಹೇಬ್ರನ್ನ ಅಪ್ರಿಷಿಯೇಟ್ ಮಾಡಬೇಕು. ಅವರು ಖುದ್ದಾಗಿ ಅವರೊಬ್ಬರು ಸಸ್ಯಾಹಾರಿ, ಅವರು ತಿನ್ನಲ್ಲ ನಾನ್ ವೆಜ್. ಸೊ ಅವ್ರು ತಿನ್ನಲಿಲ್ಲ ಅಂದರೂ ಪರವಾಗಿಲ್ಲ, CM ಸಾಹೇಬ್ರನ್ನ ಕರೆದು ಇನ್ವೈಟ್ ಮಾಡಿ ಬ್ರೇಕ್ಫಾಸ್ಟು ಅದು ಅವರಿಬ್ಬರು ಹೇಗೆ ಒಗ್ಗಟ್ಟಿದೆ ಅಂತ ಪ್ರದರ್ಶನ ಮಾಡಿದ್ರು. ಬಟ್ ಅದನ್ನೇ ಇಟ್ಕೊಂಡು ತುಂಬ ಟ್ರೋಲ್ ಮಾಡಿದ್ರು. ಯಾಕಂದರೆ ಆಹಾರ ಅನ್ನೋದು, ಈಗ ನೀವೇನು ತಿನ್ನಬೇಕು ಅನ್ನೋದು ನಿಮ್ಮ ಬಾಡಿಗೆ ಬೇಕೋ ಏನೋ ಅದು ನೀವು ಡಿಸೈಡ್ ಮಾಡೋದು, ಇನ್ನೊಬ್ರು ಡಿಸೈಡ್ ಮಾಡೋದು. ಅದನ್ನು ತುಂಬ ಟ್ರೋಲ್ ಮಾಡಿದ್ರು. ನಮಗೂ ಯಾಕೋ ಒಂಥರ ಅನ್ನಿಸ್ತು. ತೀರಾ ಇದು ಹೆಂಗಾಗ್ತಾ ಇದೆ ಅಂದರೆ, ನಮ್ಮ ಮೇಲೆ ದಬ್ಬಾಳಿಕೆ ನಡೆಯಲ್ಲ ಸರ್. ಯಾಕಂದರೆ ಅವ್ರು ಹೆಂಗೆ ಮನುಷ್ಯನೋ ನಾನು ಮನುಷ್ಯನೇ. ಇಲ್ಲಿ ಯಾರು ಮೇಲೂ ಇಲ್ಲ ಕೀಳು ಇಲ್ಲ, ಎಲ್ಲ ಸಮಾನರು. ಒಬ್ಬರು ಶ್ರೀಮಂತರಿರ್ಬೋದು, ಒಬ್ಬರು ಬಡವ್ರು ಇರ್ಬೋದು. ಶ್ರೀಮಂತನವನ್ನ ತಿನ್ನೋದು, ಬಡವನನ್ನು ತಿನ್ನೋದು. ಅವ್ನೇನು ತಿನ್ನಬೇಕು ಅಂತ ಇವ್ನು ಡಿಸೈಡ್ ಮಾಡ್ಬಾರ್ದು, ಇವನೇನು ತಿನ್ನಬೇಕು ಅಂತ ಅವ್ನು ಡಿಸೈಡ್ ಮಾಡಬಾರ್ದು. ಸೊ ಈ ಕಾನ್ಸೆಪ್ಟು ನಮಗೇನು ಸಾಹೇಬರು ಸಿದ್ಧಾಂತ ಹೇಳ್ಕೊಟ್ಟಿದ್ದಾರೆ, ಸಮಾನ ಹಕ್ಕು, ಆಹಾರದ ಬಗ್ಗೆ. ಸೊ ಇದನ್ನು ನಾವು ಪ್ರತಿಪಾದಿಸಬೇಕು ಅಂದಾಗ ನಮ್ಮ ಮೂರ್ತಿ ಶ್ರೀಕಂಠಯ್ಯ ಅಂತ ಮೈಸೂರವ್ರು ಇದ್ದಾರೆ. ಅವರು ನಂಗೆ ಫೋನ್ ಮಾಡಿ ಹೇಳಿದ್ರು, ಈ ಥರ ಸಾಹೇಬರು ದೇವರಾಜ್ ಅವ್ರದ್ದು ರೆಕಾರ್ಡ್ ಬ್ರೇಕ್ ಮಾಡ್ತಾವ್ರೆ ಅಂತ. ಅಂದರೆ ನಾನು ಅವ್ರಿಗೆ ಹೇಳ್ತಿದ್ದೆ, ಸರ್ ನಾವೆಲ್ಲ ಸೇರಬೇಕು ಒಂದು ದಿವಸ, ಈ ನಾಟಿ ಕೋಳಿ ಬಗ್ಗೆ ಒಂದು ಔತಣಕೂಟ ಆಯೋಜಿಸಬೇಕು ನಮ್ಮ ಹಳೆ ಟೀಮೆಲ್ಲ ಅಂತ. ಅದು ಏನಾಯಿತು, ನೀವು ಮೀಡಿಯಾದವರು ನಾವು ಧನ್ಯವಾದ ಹೇಳಬೇಕು ಒಂದು ಕಡೆ. ಯಾಕಂದರೆ ಹೈಪ್ ಮಾಡಿದ್ದು ಮೀಡಿಯಾದವರು ಸರ್. ಅದು 1,000 ಜನ ಸೇರಂಗಾಯಿತು, 2,000 ಜನ ಸೇರಂಗಾಯಿತು, ಕೊನೆಗೆ 3,500 ಜನ ರಿಜಿಸ್ಟ್ರ್ ಆದರು. ಕೊನೆಗೆ ಹೋಗ್ತಾ ಈಗ 10,000 ಜನ ಬರ್ತಾರೆ, 15,000 ಜನ ಬರ್ತಾರೆ ಅಂತ ನಾವು ಪ್ರಿಪೇರ್ ಆಗಿದ್ದೀವಿ. ನೀವೇ ನೋಡಿದರೆ ಯಾವ ರೀತಿ ಪ್ರಿಪೇರ್ ಆಗಿದ್ದೀವಿ ಅಂತ. ಸೊ ನಾವು ಸಜ್ಜಾಗಿದ್ದೇವೆ, ಬರಲಿ ಜನ. ಯಾಕಂದರೆ ಈ ದೇಶಕ್ಕೆ ಈ ರಾಜ್ಯಕ್ಕೆ ಅನ್ನ ಹಾಕಿದ್ದು ಸಿದ್ದರಾಮಯ್ಯನವರು, ಏನು ಅನ್ನಭಾಗ್ಯ ಕಾರ್ಯಕ್ರಮದಿಂದ. ಸೊ ನಾವು ಒಂದು ಶಕ್ತಿ, ಏನು ಕಾರ್ಯಕರ್ತರು, ಇವಾಗೆಲ್ಲ ಕಾರ್ಯಕರ್ತರು ಸೇರಿ ಮಾಡ್ತಾ ಇರೋದು ನೀವು ನೋಡಬೇಕು. ಸೊ ನಮಗೂ ಒಂದು ಇಂಟೆನ್ಷನ್ ಇತ್ತು ಈ ಥರ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ. ಖಂಡಿತ ಎಲ್ಲ ಸಪೋರ್ಟ್ ಮಾಡಿದ್ರು ನಾಯಕರು. ಈಗ ಈ ಜಾಗದ ಓನರ್ ಬಂದ್ಬಿಟ್ಟು ಕಲ್ಯಾಣ್ ಅಂತ ಒಂದೇ ಮಾತು ಹೇಳಿದ್ರು, ನೀವೇನು ಬೇಕಾದ್ರೂ ಬಂದು ಮಾಡ್ಕೊಳ್ಳಿ, ನಾನು ಸಪೋರ್ಟ್ ಮಾಡ್ತೀನಿ ಅಂತ. ಇಲ್ಲಿ ಲೋಕಲೈಟ್ಸು ನೀವು ನೋಡ್ಬೋದು, ಪಾಪ ನೆನ್ನೆಯಿಂದ ಬಂದು ಹೋಗ್ತಾ ಇದ್ದಾರೆ, ನಮ್ಮ ಜೊತೆ ನಿಂತಿದ್ದಾರೆ. ಕಾರ್ಯಕರ್ತರು ಸುಮಾರು 200-300 ಜನ ಮೊನ್ನೆಯಿಂದನೂ ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ. ಸೊ ಹಂಗಾಗಿ ತೊಂದರೆ ಇಲ್ಲ, ಬರೋರು ಬರಲಿ. ನಮ್ಮ ಕೈಲಿ ಏನಾಗುತ್ತೆ ಶಕ್ತಿ ಮೀರಿ ನಾವು ಅವ್ರನ್ನ ಹಸ್ಕೊಂಡಂತೂ ಕಳಿಸಲ್ಲ. ಏನಿದೆ ಅದನ್ನ ಇವರು ಭಟ್ರು ರಾಮ್ ಅಂತ ಇವರು ಎಲ್ಲ ರೆಡಿ ಆಗಿದ್ದಾರೆ, ಸನ್ನದ್ಧರಾಗಿದ್ದಾರೆ. ಸೊ ಖಂಡಿತ ನಾವು ಕಾರ್ಯಕ್ರಮ ಯಶಸ್ವಿ ಆಗುತ್ತೆ. ಇನ್ನೊಂದು ಈ ಕುರ್ಚಿ ಕದನ ಇತ್ತು. ಸಿದ್ದರಾಮಯ್ಯನವರು ಈ ದಾಖಲೆಯನ್ನ ಬ್ರೇಕ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಕುರ್ಚಿ ಕೆಳಗಿಳಿತಾರೆ ಅನ್ನೋ ಮಾತಿತ್ತು. ಈಗ ಅಂತೂ ಇಂತೂ ಕೂಡ ಬ್ರೇಕ್ ಮಾಡ್ತಾ ಇದ್ದಾರೆ, ಏನು ಹೇಳ್ತೀರ ಅದಕ್ಕೆ? ಸರ್ ಇದು ನೋಡಿ, ಎಲ್ಲ BJP JDS ಅವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ. ಆಮೇಲೆ ಇವತ್ತು ಪೂರ್ಣ ಬಹುಮತದಿಂದ ಯಾರಾದರೂ ಈ ರಾಜ್ಯದಲ್ಲಿ ಅಧಿಕಾರ ಹಿಡಿದಿದ್ದಾರೆ ಅಂದರೆ ಅದು ಕಾಂಗ್ರೆಸ್ ಅವ್ರು ಮಾತ್ರ.
ಸೊ ಬಿ ಜೆ ಪಿಯವ್ರ ಕೈಲಿ ಅವ್ರ ಜನ್ಮದಲ್ಲೂ ಅವ್ರು ಬರೋಲ್ಲ. ಯಾಕಂದರೆ ಅವರು ಸಿದ್ಧಾಂತಗಳು ಈಗ ನಾನು ಹೇಳಿದ್ನಲ್ಲ, ನಾಟಿ ಕೋಳಿ ಯಾವ ಥರ ಟ್ರೋಲ್ ಮಾಡಿದ್ರು ಅಂತ. ಇದೇ ಜೆ ಡಿ ಎಸ್ ಅವರು ಆ ಬಿ ಜೆ ಪಿಯವ್ರ ಜೊತೆ ಸೇರಿಕೊಂಡು ಅವರು ಕೂಡ ಮನುವಾದಿಗಳಿಗಿಂತ ಹೆಚ್ಚಾಗಿ ಆಡ್ತಾ ಇದ್ದಾರೆ. ಸೊ ಅವ್ರಿಗೆ ಜನ ಮನ್ನಣೆ ಕೊಡಲ್ಲ. ಇನ್ನು ಇವತ್ತಲ್ಲ 200 ವರ್ಷ ಆದರೂ ಜೆ ಡಿ ಎಸ್ ಆಗಲಿ ಬಿ ಜೆ ಪಿ ಆಗಲಿ ಸ್ವಂತ ಬಲದಿಂದ ಅಧಿಕಾರಕ್ಕೆ ಬರೋಲ್ಲ. ಸೊ ಇದನ್ನು ಏನು ಅಂದರೆ ಯಾವುದೂ ಇದಿಲ್ಲ ಸರ್, ಡಿಫ್ರೆನ್ಸ್ ಇಲ್ಲ, ಎಲ್ಲ ಚೆನ್ನಾಗೇ ಇದ್ದಾರೆ. ಈಗ ಅವ್ರು ಒಗ್ಗಟ್ಟಾಗಿರ್ಬೇಕು, ನಾವ್ಯಾಕೆ ಒಗ್ಗಟ್ಟಾಗಿರಬಾರ್ದು? ನಾನು ಒಬ್ಬ ಕಾಂಗ್ರೆಸ್ಸಿಗ ಸರ್. ಅದು ಮಾಧ್ಯಮದವ್ರು ಹೇಳ್ತಾರೆ ಈಗ ಯಾರಿಗೆ ಆಸೆ ಇರಲ್ಲ ಸಿ ಎಮ್ ಆಗಬೇಕು ಅಂತ. ಈಗ ನಾನು ಇಲ್ಲಿ ಕಾರ್ಯಕ್ರಮ ನಡೆಸ್ತಾ ಇದ್ದೀನಿ, ಇಲ್ಲಿ ಎಷ್ಟೊಂದು ಜನ ಇದ್ದಾರೆ ಅಲ್ವಾ? ಇಲ್ಲಿ ನೀವು ಬಂದ್ಬಿಟ್ಟು ನೀವು ಆಯೋಜಕರು ಅಂತೀರ. ಎಕ್ಸಾಂಪಲ್ ನೀವು ಹೇಳೋದು ನಾನಲ್ಲ, ನಾನು ಒಬ್ಬನಿಂದ ಏನೂ ಆಗಲ್ಲ ಸರ್. ಎಲ್ಲ ಸೇರಿದ್ರೇ ಅದು ಒಂದು ಕಾರ್ಯಕ್ರಮ ಆಗೋದು, ಯಶಸ್ವಿ ಆಗೋದು. ಅದೇ ರೀತಿ ಎಲ್ಲ ಸೇರಿದ್ರೇ ಒಂದು ಪಕ್ಷ ಆಗೋದು, ಒಂದು ಸಿ ಎಮ್ ಆಗೋದು. ಸೊ ಇಲ್ಲಿ ಏನು ಡಿಫ್ರೆನ್ಸಸ್ ಇಲ್ಲ, ಅವ್ರವ್ರು ಚೆನ್ನಾಗೇ ಇದ್ದಾರೆ. ನಾವೇನು ಅಂದರೆ ನಾವು ಒಗ್ಗಟ್ಟು ತೋರಿಸ್ಬೇಕಲ್ಲ. ಈಗ ಸಿದ್ದರಾಮಯ್ಯ ಅಭಿಮಾನಿಗಳು ಅಂತಿಲ್ಲ, ಡಿ ಕೆ ಅಭಿಮಾನಿಗಳು ಅಂತಿಲ್ಲ, ಎಲ್ಲ ಬರ್ತಾ ಇದ್ದಾರೆ. ಅಹಿಂದ ವರ್ಗದವರು, ಈಗ ನಾನು ಹೇಳೋದು ಬೇರೆ ಸಮಾಜದವರು, ಅಹಿಂದ ವರ್ಗ ಅಂತ ಎಲ್ಲ ಸಮಾಜದವರು ಬರ್ತಾ ಇದ್ದಾರೆ. ಇಲ್ಲಿ ಏನು ಅಂದರೆ ನಾವೊಂದು ಸಿದ್ದರಾಮಯ್ಯ ಅವರು ಸಾಧನೆ ಮಾಡಿದ್ದಾರೆ, ಒಂದು ಜನ ಮನ್ನಣೆ. ಇವತ್ತು ನೋಡಿ, ಅವ್ರಿಗೆ ಯಾವತ್ತೂ ಜನ ತೀರ್ಪು ಕೊಟ್ಟಿಲ್ಲ. ಇವತ್ತೇನು ನಮಗೆ 137 ಸೀಟ್ ಕೊಟ್ಟಿದ್ದಾರೆ, ಅವರು ಜನ್ಮದಲ್ಲೂ ಬರೋಲ್ಲ. ಸೊ ಇದನ್ನು ಸಂಭ್ರಮಿಸ್ಬೇಕಲ್ವ ಸರ್? ಈಗ ಅದಕ್ಕೋಸ್ಕರ ನಾವು ಇದು ಕಾರ್ಯಕ್ರಮ ಆಯೋಜನೆ ಮಾಡಿ. ಸರ್, ನಮ್ಮ ಅನ್ನರಾಮಯ್ಯ ಅವರು ಹಸಿವು ಮುಕ್ತ ಕರ್ನಾಟಕ ಮಾಡಬೇಕು ಅಂತೇಳಿ ರಾಜ್ಯದ ಜನರ ಹಸಿವನ್ನು ನೀಗಿಸಿದವರು. ದಿವಂಗತ ದೇವರಾಜು ಅರಸು ಅವರ ಪೂರ್ಣ ಅವಧಿ ಅಂದರೆ ಅವರ ಒಂದು ಮುಖ್ಯಮಂತ್ರಿಗಳ ಅವಧಿ ಏನಿತ್ತು ಆ ದಿನಗಳ ದಾಖಲೆಯನ್ನು ಮುರಿತಾ ಇದ್ದಾರೆ. ಆ ಖುಷಿಗೆ ಅನ್ನರಾಮಯ್ಯ ಅವರ ಹೆಸರಲ್ಲಿ ಅಹಿಂದ ವರ್ಗದ ಒಂದು ಯುವ ಬ್ಯಾನರ್, ಯುವಕರು ಏನಿದ್ದಾರೆ ಅವರು ಇಡೀ ಕರ್ನಾಟಕದ ಯುವ ಒಕ್ಕೂಟದವರು ಕರ್ನಾಟಕದ ಎಲ್ಲ ಜನರನ್ನು ಈ ಒಂದು ನಾಟಿ ಕೋಳಿ ಸಾರು ಮುದ್ದೆಗೆ ಊಟಕ್ಕೆ ಆಹ್ವಾನ ಮಾಡಿದ್ದೀವಿ ಸರ್. ನಮ್ಮ ಎಲ್ಲ ಸಮಾಜದವ್ರನ್ನೂ ಕರಿತಾ ಇದ್ದೀವಿ. ಎಲ್ಲ ಸಮಾಜದವರು ಬರಬೇಕು. ಯಾಕಂದರೆ ಇಂಥ ಒಬ್ಬ ನಾಯಕ ನಮ್ಮ ಕರ್ನಾಟಕಕ್ಕೆ ಕೊಟ್ಟಂಥ ಕೊಡುಗೆಗಳು ಅಪಾರ, ಹೇಳಲಿಕ್ಕೆ ತುಂಬ ಖುಷಿಯಾಗುತ್ತೆ. ಜನರು ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಅವ್ರಿಗೆ ಭಗವಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಯುಷ್, ಆರೋಗ್ಯ, ಐಶ್ವರ್ಯ, ಈ ಕರ್ನಾಟಕಕ್ಕೆ ಇನ್ನೂ ಪೂರ್ಣ ಪ್ರಮಾಣದ ಏನೆಲ್ಲ ಜನರ ಬೇಡಿಕೆ ಇದೆ ಅದನ್ನೆಲ್ಲ ಈಡೇರಿಸುವಂತಹ ಶಕ್ತಿನ ಆ ದೇವರು ಕೊಡಲಿ ಈ ಸಂದರ್ಭದಲ್ಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ಎಸ್, ಮತ್ತೊಂದು ಕಡೆ ಅಡುಗೆ ಭಟ್ರು ನಮ್ಮ ಜೊತೆಲಿ ಇದ್ರು. ಸರ್ ಬನ್ನಿ ಸರ್, ಏನು ಸ್ಪೆಷಲ್ಲು, ಏನೆಲ್ಲ ಮಾಡ್ತಾ ಇದ್ರಿ ಸರ್? ಹೌದು ಸರ್, ಇಲ್ಲಿ ಏನಂದ್ರೆ ಇಲ್ಲಿ ಒಂದು 10 ರಿಂದ 12 ಸಾವಿರ, ಮೊದಲು 5,000 ಜನ ಟಾರ್ಗೆಟ್ ಒಂದು ಇಟ್ಕೊಂಡು ಹೇಳಿದ್ರು. ಇವಾಗ ನೆನ್ನೆ ಮನೆ ನೋಡಿದ್ರೆ ಇದು ತುಂಬ ಜನ ಜಾಸ್ತಿ ಆಗೋ ಮೂಮೆಂಟ್ ಬಂದಾಗಿಂದ ಇವಾಗ 10 ರಿಂದ 15,000 ಜನ ಅಂತ ಹೇಳ್ತಾರೆ. ಮಿನಿಮಮ್ 12,000 ಜನ ಮೇಲೆ ಅನಿಸ್ತವ್ರೆ. ಹಾಗೆ ಎಲ್ಲ ಪ್ರಿಫರ್ ಆಗ್ತಾ ಇದೀವಿ. ಆಲ್ಮೋಸ್ಟ್ ಇಲ್ಲೆಲ್ಲ ಪೆಂಡಲ್ ರೆಡಿ ಮಾಡ್ತೀನಿ. ಅಲ್ಲಿ ಸಪ್ರೇಟ್ ಕೌಂಟ್ರ್ ಇದೆ, ಅಲ್ಲಿ 100/80 ಇದೆ, ಆ ಕಡೆ 100/20 ಇದೆ, 120 ಇದೆ. ಈಗೆಲ್ಲ ಸ್ಟಡಿ ಮಾಡ್ತಾ ಇದೀವಿ. ಯಾಕಂದರೆ ಬಫೆ ಸಿಸ್ಟಮ್ ಮಾಡಿ ಇಲ್ಲಿಂದ ಕ್ಲೀನಾಗಿ ಯಾವುದೇ ಕಡೆಗೂ ಒಬ್ರು ತೊಂದರೆ ಆಗಬಾರ್ದು. ಅಲ್ಲಿಂದ ಲೈನಾಗಿ ಬಂದು ನೋಡಿ 20 ಕೌಂಟ್ರ್ ಮಾಡ್ಸಿದ್ದೀನಿ. ಇದು ಮುದ್ದೆ ನಾಟಿ ಕೋಳಿ ಸಾರಿಗೆ. ರೈಸ್ ಕೌಂಟ್ರು ಅಲ್ಲಿ ಸಪ್ರೇಟ್ ಮಾಡ್ತೀನಿ, ಅಲ್ಲೊಂದು 20 ಕೌಂಟ್ರ್ ಮಾಡ್ತೀನಿ. ಆಮೇಲೆ ಅದಕ್ಕೆಲ್ಲ ಪ್ರಿಫರ್ ಆಯ್ತದೆ ನೋಡಿ. ಇಲ್ಲಿ ನೋಡಿರ್ಬೋದು, ಇದಾಗ್ಬೋದು, ಇಲ್ಲಿ ಬನ್ನಿ, ಇದೆಲ್ಲ ರೆಡಿ ಮಾಡ್ತಾ ಇದ್ದೀವಿ. ಧನಿಯಾ ಪುಡಿ ಆಗ್ಬೋದು, ಫುಲ್ ಮಸಾಲೆಗೆ ಏನು ಬೇಕು ಮಾಡ್ತೀವಿ. ನಾಟಿ ಕೋಳಿ ಸ್ಟೈಲ್, ನಾಟಿ ಸ್ಟೈಲಲ್ಲಿ ಏನು ಸ್ಟೈಲ್ ಮಾಡ್ತಾ ಇದೀವಿ, ಐಟಮ್ ರೆಡಿ ಮಾಡ್ತಾ ಇದ್ದೀವಿ. ಧನಿಯಾ ಪುಡಿ ಎಲ್ಲ ಹುಡುಗರು ಅಲ್ಲಿ ತುಂಬ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಏನು ಬೇಕು ಅವ್ರು ಮಾಡ್ತಾ ಇದ್ದಾರೆ, ಎಲ್ಲ ರೆಡಿ ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಸರಿ, ರೆಡಿ ಮಾಡ್ತೀನಿ. 10 ರಿಂದ 12,000 ಜನ, ಸಾರಿ 12 ಲಕ್ಷ ಅಲ್ಲ, 12,000 ಜನ ಸೇರೋ ಮೊಬೈಲಲ್ಲಿದೆ. ಅವ್ರಿಗೆ ಏನೇ ತೊಂದರೆ, ಊಟಕ್ಕೆ ಏನು ತೊಂದರೆ ಇದ್ದಂಗೆ ಅದಕ್ಕೆ ಹೆಂಗೆ ಮಾಡ್ಬೇಕು, ಏನು ಹೆಚ್ಚು ಕಡಿಮೆ ಮಾಡಬೇಕು ಅಂತ ಎಲ್ಲ ನಮಗೆ ಇಲ್ಲಿ ಮುಖಂಡರುಗಳೆಲ್ಲ ಅವರೇ ನಂಗೆ ಇದೇ ಥರ ಮಾಡ್ಬೇಕು ಅಂತ ಹೇಳವ್ರೆ. ಆ ಮುಖಾಂತರದ ಬಗ್ಗೆ ನಾನು ಮಾಡ್ತೀನಿ. ಸುಹಾಸ್ ಅವರು ಇರ್ತಾರೆ, ಅವರೆಲ್ಲ ಬೆಳಗಿಂದ ನೆನ್ನಿಂದ ನಮಗೆ ಹಿಂಗೆ ಮಾಡಬೇಕು, ಇದೇ ಥರ ಮಾಡಬೇಕು, ಈ ಸ್ಟೈಲಲ್ಲಿ ಇರಬೇಕು, ಇದೇ ಥರ ಬಡಿಸ್ಬೇಕು, ಇದೇ ಥರ ಹೋಗ್ಬೇಕು, ಜನಗಳು ಒಂಚೂರು ತೊಂದರೆ ಆಗ್ಬಾರ್ದು ಅಂತ ಎಲ್ಲ ಬೇರೆ ಮಾಡ್ತವ್ರೆ. ಅದೇ ರೀತಿ ನಾವು ನಡ್ಕೊತಾ ಇದ್ದೀವಿ. ಅದು ಫಂಕ್ಷನ್ ಇದನ್ನ ಕೆಲಸ ಸಕ್ಸಸ್ ಮಾಡ್ತೀನಿ ಅಂತ ನಂಬಿಕೆಯಲ್ಲೇ ಮಾಡ್ತೀನಿ ಅಂತ ನಂಬಿಕೆ ಇದೆ ಸರ್. ಮುದ್ದೆ ನಾಟಿ ಕೋಳಿ ಸಾರು, 1,500 kg ನಾಟಿ ಕೋಳಿ ಸಾರು, ಮುದ್ದೆ, ಒಂದು 5 ಸ್ವೀಟು, ಒಂದು ಅನ್ನ ರಸಂ ಮಾಡ್ತಾ ಇದೀವಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ಗಮನಿಸ್ತಾ ಇರ್ಬೋದಲ್ಲ, ಈಗಾಗಲೇ ಯಾವ ರೀತಿಯಾಗಿ ತಯಾರಿ ಆರಂಭ ಆಗಿದೆ ಅಂತ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು. ಒಂದು ಈಗ ಮಸಾಲೆಯ ಕೆಲಸ ಶುರುವಾಗಿದೆ, ಅಂದರೆ ಮಸಾಲೆಯನ್ನ ಯಾವ ರೀತಿಯಾಗಿ ಪ್ರಿಪೇರ್ ಮಾಡ್ತಾ ಇದ್ದಾರೆ ಅಂತ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು. ಮತ್ತೊಂದು ಕಡೆ ಆ ದೃಶ್ಯಗಳನ್ನು ನೋಡ್ತಾ ಇರ್ಬೋದು. ಇದು ಕೌಂಟರ್ಗಳ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅಂದರೆ ಯಾರಿಗೂ ಕೂಡ ತೊಂದರೆ ಆಗಬಾರ್ದು, ಅಡುಗೆ ಬಡಿಸುವಂತಹ ಸಂದರ್ಭದಲ್ಲಿ ನೂಕಲು ಉಂಟಾಗುತ್ತೆ, ಅದೆಲ್ಲವೂ ಕೂಡ ಆಗಲೇಬಾರ್ದು ಅಂಥೇಳಿ ಈ ಕೌಂಟರ್ನ ವ್ಯವಸ್ಥೆನ ಕೂಡ ಮಾಡಿರುವಂಥದ್ದು. ಅಂದರೆ ಎಲ್ಲರೂ ಕೂಡ ಕ್ಯೂ ಅಲ್ಲಿ ಬಂದು ಆಹಾರವನ್ನು ಸೇವಿಸಿ ಹೋಗಬೇಕು ಅಂತ ಹೇಳಿ ಈ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಅಹಿಂದ ಯುವ ಒಕ್ಕೂಟ ಆಯೋಜನೆ ಮಾಡಿರುವಂತಹ ಔತಣ ಕೂಟಕ್ಕೆ ಭರ್ಜರಿಯಾಗಿ ತಯಾರಿ ಆರಂಭವಾಗಿದೆ.
ಇನ್ನೇನು ಕೆಲವೇ ಗಂಟೆಗಳಲ್ಲಿ ಇಲ್ಲಿ ಔತಣಕೂಟಕ್ಕೆ ಸಂಬಂಧಪಟ್ಟಂಥ ವೇದಿಕೆ ಕಾರ್ಯಕ್ರಮ ಆಗುತ್ತೆ. ಅದಾದ ನಂತರ ಊಟದ ವ್ಯವಸ್ಥೆಯೂ ಕೂಡ ಇರುತ್ತೆ. ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಮಹೇಶ್, ನೆಲಮಂಗಲ.